ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಋತ್ವಿಕ್ ಸಂತೋಷ್ ಯೂಟ್ಯೂಬ್ ಚಾನಲ್. ಮರ್ತೋಗಿದ್ದೀರಾ ಅಂತ ಅನ್ಕೋತೀನಿ. ಯಾಕಂದರೆ ತುಂಬಾ ಗ್ಯಾಪ್ ತೊಗೊಂಡ್ಬಿಟ್ಟೆ ನಾನು ವಿಡಿಯೋಸ್ ಮಾಡಲಿಕ್ಕೆ ಇವಾಗ. ಏನಕ್ಕೆಪ್ಪ ಅಂದರೆ ರೀಸನ್ ಇತ್ತು, ಅದಕ್ಕೆ ಮಾಡೋಕ್ಕೆ ಆಗಿರಲಿಲ್ಲ. ಹಿಂದಿನ ಒಂದು ಲಾಗ್ ಎಳ್ಳಮಾವಾಸ್ಯೆ ಲಾಸ್ಟ್ ನಂದು ನಮ್ಮ ಊರಲ್ಲಿ ಮಾಡಿದ್ದು. ಅದಾದಮೇಲೆ ನಾನು ಯಾವ ಲಾಗ್ಸು ಮಾಡೇ ಇರಲಿಲ್ಲ. ರೀಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ವೀಡಿಯೋದಲ್ಲಿ ಹೇಳಿದ್ದೆ. ಏನಪ್ಪ ಅಂತಂದರೆ ನಂದು ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ ನಡೀತಿದೆ. ಎರಡನೇದ್ದು ಪ್ರೆಗ್ನೆಂಟ್ ಅದೀನಿ. ಹಾಗಾಗಿ ತುಂಬಾ ವಾಮಿಟು, ನಾಸಿಯಾ ಮತ್ತು ಸಂಕಟ ಆಗೋದು, ಹೀಗಾಗಿ ತುಂಬಾ ನನಗೆ ಕಷ್ಟ ಆಗ್ಬಿಟ್ಟಿತ್ತು. ಹಾಗಾಗಿ ನಾನು ಊರಿಗೆ ಹೋಗಿದ್ದೆ. ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಗಿ ಒಂದು ವಾರಕ್ಕೆಲ್ಲ ನನಗೆ ತುಂಬಾ ಕಷ್ಟ ಆಗ್ಬಿಡ್ತು ಇಲ್ಲಿ ದೇವದುರ್ಗದಲ್ಲಿ ಇರೋಕ್ಕೆ. ಅಡುಗೆ ಮಾಡೋಕ್ಕಾಗ್ತಿರ್ಲಿಲ್ಲ, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾವಾಗಲೂ ಮಲ್ಕೊಂಡೇ ಇರಬೇಕು ಅಂತ ಅನ್ಸೋದು. ಅದರಲ್ಲಿ ಬೇರೆ ನನ್ನ ಮಗನ ಕರ್ಕೊಂಡು ಕಷ್ಟ ಆಗ್ಬಿಟ್ಟಿತ್ತು. ಊಟ ಸರಿಗೆ ಮಾಡ್ತಾನೆ ಇರಲಿಲ್ಲ ನಾನು. ಬರೀ ಒಂಥರ ವಾಮಿಟ್ ಬಂದಂಗೆ ಆಗೋದು, ಗಂಡೆ ಸ್ಮೆಲ್ ಆಗ್ತಾನೇ ಇರಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡು ಹಿಂಗೆ ಆದರೆ ಸರಿ ಹೋಗಲ್ಲ, ನೀನು ಸ್ವಲ್ಪ ದಿನದ ಮಟ್ಟಿಗೆ ಕಮ್ಮಿ ಆಗೋವರೆಗೂ ಊರಿಗೆ ಹೋಗು ನಿಮ್ಮ ತವ್ರ ಮನೆಗೆ ಅಂತೇಳಿ ಕಳಿಸಿದ್ರು. ನಾನು ಸರಿ ಅಂತ ಅಂದು ಹೋದೆ. ನಮ್ಮ ಮನೆಯಲ್ಲೂ ಸಹ ಕರೀತಾಯಿದ್ರು, ಬಾ, ಆಗಲಿಲ್ಲ ಅಂದರೆ ಸುಮ್ಮನೆ ಅಲ್ಲೇ ಇರಬೇಡ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ನನ್ನ ತವ್ರ ಮನೆಗೆ ಹೋಗಬೇಕಾಯ್ತು. ಅಲ್ಲಿ 2.5 ಮಂತ್ ನಾನು ಅಲ್ಲೇ ಇದ್ದೆ. ಅಲ್ಲಿದ್ರೂ ಸಹ ನಾನು ಅಷ್ಟೊಂದು ಆರಾಮಾಗಿರೋಕ್ಕಾಗಿರಲಿಲ್ಲ. ಬರೀ ಮಲ್ಕೊಳೋದು, ಹೋದಷ್ಟು ಊಟ ಮಾಡೋದು. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಕಮ್ಮಿ ಆಯಿತು, ಬಿಟ್ಟರೆ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ಫಸ್ಟ್ ಪ್ರೆಗ್ನೆನ್ಸಿನೂ ಇದೇ ಥರ ಇತ್ತು. ಇವಾಗ ನೆಕ್ಸ್ಟ್ ಅದೇ ಮತ್ತೆ ಕಂಟಿನ್ಯೂ ಆಗಿದೆ. ಸೆಕೆಂಡ್ ಪ್ರೆಗ್ನೆನ್ಸಿಲೂ ಸಹ ತುಂಬಾ ಕಷ್ಟ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಸ್ವಲ್ಪ ಪರವಾಗಿಲ್ಲ. ನಾನು ಡಾಕ್ಟ್ರ್ ಹತ್ರ ಎಲ್ಲ ಅಲ್ಲೇ ಲಿಂಗಸೂರಲ್ಲೇ ತೋರಿಸಿದ್ದು. ನಮ್ಮ ಊರಿಗೆ ನಿಯರ್ ಆಗಿತ್ತು ಅಲ್ವಾ, ಅಲ್ಲೇ ತೋರಿಸಿದ್ದು. 2 ಸ್ಕ್ಯಾನ್ ಮಾಡಿದ್ದಾರೆ. ಇವಾಗ ಇನ್ನೊಂದು ಸ್ಕ್ಯಾನ್ ಇದೆ. ನೆಕ್ಸ್ಟ್ ಹೋಗಬೇಕು ನಾನು, ನೋಡಬೇಕು ಎಲ್ಲಿ ಇಲ್ಲೇ ಆಗುತ್ತೆ, ಇಲ್ಲೇ ಇಲ್ಲ ಅಂದರೆ ಮತ್ತೆ ಅಲ್ಲೇ ಲಿಂಗಸೂರಿಗೆ ಹೋಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕಿನ್ನು. ಇನ್ನೂ ತುಂಬ ದಿನಗಳೇ ಆಗಿಬಿಟ್ಟಿತ್ತು ನಾನು ಲಾಗ್ ಮಾಡಿ ವಿಡಿಯೋಸಲ್ಲಿ ಏನಕ್ಕೆ ಅಂತ ರೀಸನ್ ಎಲ್ಲ ಹೇಳ್ಕೊಳ್ಬೇಕು ಅಂತ. ಬಟ್ ಆಗೇ ಇರಲಿಲ್ಲ. ಹಿಂಗೆ ಟೈಮು ಹೋಗ್ತಾನೇ ಇದೆ, ಬಟ್ ನನಗೆ ಆಗ್ತಾನೆ ಇಲ್ಲ ಮಾಡೋಕ್ಕೆ ಅಂತ. ಯಾರೆಲ್ಲ ನನ್ನ ವೀಡಿಯೋಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಂತ ಅವರಿಗೋಸ್ಕರ ಈ ಒಂದು ವೀಡಿಯೋ. ವ್ಯೂಸು ಅಷ್ಟಿನ್ನೂ ಬರ್ತಿಲ್ಲ, ಅದೇ ಕಾರಣಕ್ಕೋಸ್ಕರ ನಾನು ಸೊ ಅಂತ ಪರಿ ತಲೆ ಕೆಡಿಸ್ಕೊಳ್ದೇನೆ ವೀಡಿಯೋಸ್ ಎಲ್ಲ ಮಾಡಲಿಲ್ಲ. ಬಟ್ ಯಾರಾದರೂ ಒಬ್ಬರು ಇಬ್ಬರು ನನ್ನ ವೀಡಿಯೋ ವೇಟ್ ಮಾಡ್ತಿದ್ದರೆ ಅವರು ನೋಡಲಿ ಅನ್ನೋ ಕಾರಣಕ್ಕೆ ಈ ಒಂದು ವೀಡಿಯೋ. ಆ್ಯಂಡ್ ಇವಾಗ ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಆರಾಮಾಗಿದ್ದೀನಿ. ನನಗಿವಾಗ 5 ಮಂತ್ 21ಗೆ 5 ಮಂತ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ತೋರಿಸ್ಕೊಳ್ಳೋಕ್ಕೆ ಅಂತ ಹೋಗಬೇಕು. ಇನ್ನೂ ನನ್ನ ಮಗ ಮಲ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಸ್ವಲ್ಪ ಆರಾಮಾಗಿದ್ದೀನಿ, ಮಾಡಬೇಕು ಅಂತ ವೀಡಿಯೋ ಇವತ್ತು ಸ್ಟಾರ್ಟ್ ಮಾಡಿದೆ. ತುಂಬ ಗ್ಯಾಪ್ ಆಗಿಬಿಡ್ತು ಆ್ಯಕ್ಚುಲಿ. ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಎಲ್ಲ ಮಾಡಬೇಕು, ಮತ್ತು ಎಲ್ಲನೂ ಶೇರ್ ಮಾಡ್ಕೋಬೇಕು ಅಂತೆಲ್ಲ ಬಟ್ ಪ್ರಯತ್ನ ಪಟ್ಟೆ. ಬಟ್ ಅಷ್ಟು ಈಸಿ ಇಲ್ಲ ಪ್ರೆಗ್ನೆನ್ಸಿ ಜರ್ನಿ ಅಂದರೆ. ನಂದು ಮಾತ್ರ ಅದರಲ್ಲೂ ತುಂಬಾ ಕಷ್ಟ. ಎಲ್ರಿಗೂ ಗೊತ್ತೇ ಇರುತ್ತೆ, ಕೆಲವೊಬ್ಬರಿಗೆ ಏನೂ ಇರಲ್ಲ, ತುಂಬ ನಾರ್ಮಲಾಗೇ ಇರ್ತಾರೆ. ಇನ್ನು ಕೆಲವು ಜನಕ್ಕೆ ತುಂಬಾ ಕಷ್ಟ ಇರುತ್ತೆ. ವಾಮಿಟಿಂಗು, ನಾಸಿಯಾ, ಸಂಕಟ ಆಗೋದು, ಇನ್ನೇನು ವಾಮಿಟ್ ಬಂದೇ ಬಿಡುತ್ತೆ ಅನ್ನೋಂಗಾಗೋದು, ಊಟ ಸೇರದೇ ಇರೋದು, ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಮಲ್ಕೊಂಡೇ ಇರಬೇಕು ಅಂತ ಅನಿಸೋದು, ಏನು ಕೆಲಸ ಮಾಡೋಕ್ಕೆ ಮನಸ್ಸೇ ಆಗಲ್ಲ. ಇದೇ ಥರ ನನಗೂ ತುಂಬಾ ಫೀಲ್ ಆಗಿಬಿಟ್ಟಿತ್ತು. ಏನಪ್ಪ ಇದು ಅಂತ ಅನ್ನೋ ಥರ. ಫಸ್ಟಲ್ಲೂ ಸಹ ಇದೇ ಥರ ಆಗಿಬಿಟ್ಟಿತ್ತು. ನಾನು ಆವಾಗಲೂ ಸಹ ನನ್ನ ತವ್ರ ಮನೆಗೆ ಬಂದುಬಿಟ್ಟಿದ್ದೆ. 6 ತಿಂಗಳವರೆಗೂ ನನ್ನ ತವ್ರ ಮನೆಯಲ್ಲೇ ಇದ್ದೆ. ಇದೇ ಸಲ ಆ್ಯಕ್ಚುಲಿ ತುಂಬ ಬೇಗ ಬಂದೆ, ಏನೋ ಸ್ವಲ್ಪ ಆರಾಮಾಗಿದೆ. ನನ್ನ ಹಸ್ಬೆಂಡಿಗೆ ಊಟದ್ದೊಂದು ಸಮಸ್ಯೆ ಆಗಿಬಿಟ್ಟಿತ್ತು. ಹೊರಗಡೆ ಊಟ ಮಾಡಿ ಮಾಡಿ ಅವ್ರಿಗೂ ಸಹ ತುಂಬ ಸಾಕಾಗೋಗಿತ್ತು. ಹಾಗಾಗಿ ಪರವಾಗಿಲ್ಲ, ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ ಅನ್ನೋ ಕಾರಣಕ್ಕೆ
ಮತ್ತು ನಾನು ದೇವದುರ್ಗಕ್ಕೆ ಬಂದೆ. ಒಂದೊಂದು ದಿನ ಆರಾಮಾಗಿರ್ತೀನಿ, ಒಂದೊಂದು ದಿನ ಇದ್ದೇ ಇರುತ್ತೆ. ಅದು ಸ್ವಲ್ಪ ಪ್ರೆಗ್ನೆನ್ಸಿಲಿ ಇದ್ದೇ ಇರುತ್ತೆ, ಗೊತ್ತೇ ಇರುತ್ತೆ ನಿಮಗೆ. ಆ ಥರ ನನಗೆ. ಸೊ ಈ ಒಂದು ವಿಡಿಯೋ ಇಷ್ಟು. ಯಾರಿಗೆಲ್ಲ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹೀಗೆ ಮುಂದೆ ಕಂಟಿನ್ಯೂ ಆಗಿ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ. ವ್ಯೂಸ್ ಅಂತೂ ಬರ್ತಾನೆ ಇಲ್ಲ, 100 ಮೇಲೆ ಹೋಗ್ತಿಲ್ಲ. ತುಂಬ ಬೇಜಾರಾಗುತ್ತೆ. ವಿಡಿಯೋಸ್ ಮಾಡೋಕ್ಕೂ ನನಗೆ ಏನಕ್ಕೆ ಬಿಡಪ್ಪ, ಏನು ವ್ಯೂಸೇ ಬರಲ್ಲ, ಏನು ಮಾಡಿ ಟೈಮು ಅಂತಂದು ವೇಸ್ಟ್ ಮಾಡ್ಕೊಳ್ಳಿ ಅಂತ. ಟೈಮ್ ಏನೂ ವೇಸ್ಟ್ ಆಗಲ್ಲ, ಇರೋ ಟೈಮಲ್ಲೇ ನಾನು ಮಾಡೋದು. ಕಷ್ಟಪಡಬೇಕಲ್ವ. ಸೊ ಹಿಂಗೆ ಯಾವುದೇ ಆದರೂ ವೀಡಿಯೋ ಪಟ್ ಅಂತ ಆಗಿಬಿಡಲ್ಲ. ಅದಕ್ಕೆ ಎಡಿಟಿಂಗ್ ಮಾಡಬೇಕು, ಮತ್ತು ಅಲ್ಲಿ ಅಪ್ಲೋಡ್ ಮಾಡಬೇಕು, ಮಾತಾಡಬೇಕು ಎಲ್ಲ ಅಂದರೆ ಅದು ಕಷ್ಟನೇ ಇದೆ. ಯಾವುದೂ ಈಸಿಯಾಗಿಲ್ಲ ಅಲ್ವಾ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈ ಒಂದು ವಿಡಿಯೋನ ನಾನು ಇವಾಗ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ನಾನು ಮತ್ತೆ ರಿಪ್ಲೈ ಕೊಡ್ತೀನಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.